ಮುಗಿಯದ ಬಂಧನ ಭಾಗ 73. ಸಂಜೆ ಕಡಲ ತೀರದ ತಂಪಾದ ಗಾಳಿಯಲ್ಲಿ ಕೈಯನ್ನು ಹಿಡಿದು ಸುತ್ತಾಡಿ ಬಂದಿರುವಂಥ ಅಶ್ವಿನಿ ಮತ್ತು ಸುಹಾಸು ಮೆಲ್ಲನೆ ರೆಸಾರ್ಟ್ನ ಕಾರಿಡಾರ್ನಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ. ಸುಹಾಸ್ನ ಮುಖದಲ್ಲಿ ಯಾವುದೇ ಅಪೂರ್ವ ಸಂತೋಷ, ಗುಟ್ಟಾದ ನಗು ಅನ್ನೋದು ಮಿನುಗ್ತಾ ಇತ್ತು. ರೆಸಾರ್ಟ್ನ ಅತ್ಯಂತ ಕೊನೆಯಲ್ಲಿದ್ದ ವಿಶೇಷ ಕೋಣೆಯ ಬಳಿ ಬರ್ತಿದ್ದಾಗೆ ಸುಹಾಸ್ ಅಶ್ವಿನಿಯ ಕೈಯನ್ನು ಕೊಂಚ ಬಿಗಿಯಾಗಿ ಹಿಡಿದುಕೊಂಡಿದ್ದ. ಸುಹಾಸ್ ಹೇಗೆ ಈಗ ನಿಂತು ಬಿಟ್ಟರೆ ಒಳಗಡೆ ಹೋಗಲ್ವಾ? ಅಶ್ವಿನಿ ತನ್ನ ಮುಗ್ಧ ಕಣ್ಣುಗಳಿಂದ ಅವನನ್ನು ನೋಡುತ್ತಾ ಕೇಳಿದ್ಲು. ಹೋಗೋಣ ಅಶ್ವಿನಿ, ಆದರೆ ಕಣ್ಣು ಮುಚ್ಚೋ ಮೊದಲಿಗೆ ಸುಹಾಸ್ ಪ್ರೀತಿಯಿಂದ ಅವಳ ಕಿವಿಯಲ್ಲಿ ಮೆಲ್ಲನೆ ಹೇಳ್ತಾನೆ. ಅಶ್ವಿನಿ ನಾಚಿಕೆಯಿಂದ ಮೃದುವಾಗಿ ನಗುತ್ತಾ ತನ್ನ ಎರಡೂ ಕೈಗಳಿಂದ ಕಣ್ಣುಗಳನ್ನು ಮುಚ್ಕೊಳ್ತಾಳೆ. ಸುಹಾಸ್ ನಿಧಾನವಾಗಿ ಆ ಕೋಣೆಯ ಬಾಗಿಲನ್ನು ತೆರೆದು ಅವಳನ್ನು ಪ್ರೀತಿಯಿಂದ ಅಂದರೆ ಅವಳ ಮುಂಭಾಗಕ್ಕೆ ನಡೆಸ್ಕೊಂಡು ಬರ್ತಾನೆ. ಈಗ ಕಣ್ಬಿಡು ಅಶ್ವಿನಿ. ಅಶ್ವಿನಿ ನಿಧಾನವಾಗಿ ಕಣ್ಣನ್ನು ಬಿಡ್ತಿದ್ದಾಗೆ ಅವಳ ಎದುರುಗಿದ್ದ ದೃಶ್ಯವನ್ನು ನೋಡಿ ಕ್ಷಣಕಾಲ ಶ್ವಾಸವೇ ನಿಂತು ಹೋದಾಗಾಯಿತು. ಇಡೀ ಕೋಣೆಯ ಕೆಂಪು ಗುಲಾಬಿ ದಳಗಳಿಂದ ರಂಗೇರಿತ್ತು. 4 ಮೂಲೆಗಳಲ್ಲಿ ಸಾಲು ಸಾಲು ಮೇಣದ ಬತ್ತಿಗಳ ಮೇದು ಹಳದಿ ಬೆಳಕು ಕೋಣೆಯ ಒಂದು ಅಪೂರ್ವ ಶೃಂಗಾರದ ಕಳೆಯನ್ನು ತಂದಿತ್ತು. ಗಾಳಿಯಲ್ಲಿ ಮಲ್ಲಿಗೆ ಮತ್ತು ಗುಲಾಬಿಯ ನಡುಗ ಹುಟ್ಟಿಸುವಂತಹ ಸುಗಂಧ ಅನ್ನೋದು ಆವರಿಸಿತ್ತು. ಹಿನ್ನೆಲೆಯಲ್ಲಿ ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ಮಧುರವಾದ ಪ್ರೇಮ ಗೀತೆಯೊಂದು ಪ್ಲೇ ಆಗ್ತಾನೆ ಇತ್ತು. ಮಧ್ಯದಲ್ಲಿದ್ದ ವಿಶಾಲವಾದ ಹಾಸಿಗೆಯನ್ನು ಕೆಂಪು ಗುಲಾಬಿ ದಳಗಳಿಂದ ಹೂವಿನ ಮಂಚದಂತೆ ಶೃಂಗರಿಸಲಾಗಿತ್ತು. ಅಶ್ವಿನಿಯ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದ್ವು. ಸುಹಾಸ್ ಇದೆಲ್ಲ ಅವಳಿಗೆ ಮಾತುಗಳೇ ಹೊರಲಿಲ್ಲ. 6 ವರ್ಷಗಳ ಹಿಂದೆ ವಿಧಿ ಮಾಡಿದ ಚೇಷ್ಟೆಯಿಂದ ಅವರಿಬ್ಬರ ಮದುವೆ ನಡೆಯಿತಾದರೂ ಪ್ರಥಮ ರಾತ್ರಿಯ ಆ ಸುಂದರ ಕ್ಷಣಗಳು ಅವರಿಂದ ಸಂಪೂರ್ಣವಾಗಿ ಕಸಿದುಕೊಳ್ಳಲ್ಪಟ್ಟಿದ್ದವು. ಆ ಅಪೂರ್ಣವಾಗಿದ್ದ ಕನಸನ್ನು ನನಸು ಮಾಡಲು ಸುಹಾಸ್ ಈ ಸರ್ಪ್ರೈಸನ್ನು ಸಿದ್ಧಪಡಿಸಿದ್ದನು. ಸುಹಾಸ್ ಮೆಲ್ಲನೆ ಅವಳ ಹತ್ತಿರ ಬಂದು ಅವಳ ನಾಚಿಕೆಯಿಂದ ಕೆಂಪಾಗಿದ್ದ ಕೆನ್ನೆಗಳನ್ನು ಪ್ರೀತಿಯಿಂದ ಸ್ಪರ್ಶಿಸ್ತಾನೆ. ಅವನ ಕಣ್ಣುಗಳಲ್ಲಿ 6 ವರ್ಷಗಳ ವಿರಹವನ್ನು ದಾಟಿ ಬಂದ ನವ ಪ್ರೀತಿಯ ಮಿಂಚು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅವನು ಅತ್ಯಂತ ಆದರದಿಂದ ಅಶ್ವಿನಿ ನಡುಕ್ತಿದ್ದ ಕೈಗಳನ್ನು ತನ್ನ ಬಲವಾದ ಕೈಗಳಿಂದ ಹಿಡಿದುಕೊಂಡ. ಅವಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸುತ್ತಾ ಹೇಳ್ತಾನೆ, ಅಂದು ಸನ್ನಿವೇಶಗಳು ನಮ್ಮನ್ನು ಬೇರ್ಪಡಿಸಿದ್ವು ಅಶ್ವಿನಿ. ನಿನಗೆ ಸಿಗಬೇಕಾದ ಪ್ರೀತಿ, ಗೌರವ, ಆ ಪ್ರೀತಿಯ ಕಾಳಜಿ, ಸಂತೋಷ ಯಾವುದನ್ನು ಅಂದು ನಾನು ಕೊಡಲೇ ಆಗಲಿಲ್ಲ. ಆದರೆ ಇವತ್ತು ಆ ನಕ್ಷತ್ರಗಳ ಬೆಳಕಿನಲ್ಲಿ, ಮೇಣದ ಬತ್ತಿಯ ಉರಿಯಲ್ಲಿ ನಾನು ನಿನಗೆ ಮಾತು ಕೊಡ್ತೀನಿ. ಇಂದು ನಾವಿಬ್ಬರ ಹೊಸ ನಿಜವಾದ ಜೀವನದ ಸುಂದರವಾದ ಆರಂಭ ಅಶ್ವಿನಿ. ಸುಹಾಸ್ನ ಆ ಭಾವನಾತ್ಮಕ ಮಾತುಗಳನ್ನು ಕೇಳ್ತಾ ಇದ್ದಾಗೆ ಅಶ್ವಿನಿಯ ಕಣ್ಣಂಚಿನಲ್ಲಿ ಆನಂದ ಬಾಷ್ಪ ಜಾರಿತ್ತು. ಇಷ್ಟು ವರ್ಷಗಳ ನೋವು, ಕಣ್ಣೀರು ಮತ್ತು ಹತಾಶೆ ಎಲ್ಲವೂ ಆ ಕ್ಷಣದಲ್ಲಿ ಸುಹಾಸ್ನ ಪ್ರೀತಿಯ ಬಿಸಿಗೆ ಕರಗಿ ನೀರಾಗಿ ಹೋದವು. ಅವಳು ಯಾವುದನ್ನು ಯೋಚಿಸದೆ ತನ್ನ ಮುಖವನ್ನು ಸುಹಾಸ್ನ ಅಗಲವಾದ ಎದೆಯ ಮೇಲೆ ಇಟ್ಟು ಗಟ್ಟಿಯಾಗಿ ಅಪ್ಕೊಂಡ್ಳು. ಸುಹಾಸ್ ಕೂಡ ಅವಳನ್ನು ತನ್ನ ತೋಳುಗಳಲ್ಲಿ ಸಂಪೂರ್ಣವಾಗಿ ಬಂಧಿಸಿ ಅವಳ ಮುಡಿಯಲ್ಲಿದ್ದ ಹೂವಿನ ಸುವಾಸನೆಯನ್ನು ಆಸ್ವಾದಿಸುತ್ತಾ ಅವಳ ಹಣೆಗೆ ಪ್ರೀತಿಯ ಮೊದಲ ಮುತ್ತನ್ನಿಟ್ಟಿದ್ದ. ಹೂಗಳಿಂದ ಶೃಂಗರಿಸಲ್ಪಟ್ಟಿದ್ದಂತಹ ಒಂದು ಮಂಚದ ಬಳಿ ಅಶ್ವಿನಿಯ ಹೃದಯದ ಬಡಿತ ಜೋರಾಗುತ್ತಿರಲು ನಾಚಿಕೆಯಿಂದ ತಲೆಬಾಗಿಸಿಕೊಂಡೇ ನಿಂತಿದ್ಲು. ಕೋಣೆಯಲ್ಲಿದ್ದ ಮೇಣದ ಬತ್ತಿಯ ಮೆದು ಬೆಳಕು ಅವಳ ಸೀರೆಯ ಸೆರಗಿನ ಮೇಲೆಯೂ ಕೆಂಪಾದ ಕೆನ್ನೆಗಳ ಮೇಲೆ ಕಣ್ಣಾಮುಚ್ಚಾಲೆಯನ್ನೇ ಆಡ್ತಾ ಇತ್ತು. ಸುಹಾಸ್ ನಿಧಾನವಾಗಿ ಅವಳತ್ತ ಹೆಜ್ಜೆ ಹಾಕ್ತಾನೆ. ಪ್ರತಿ ಹೆಜ್ಜೆಯಲ್ಲೂ 6 ವರ್ಷಗಳ ಸುದೀರ್ಘವಾದ ಕಾಯುವಿಕೆ ಮತ್ತು ವಿರಹದ ಕಾವು ಅನ್ನೋದಿತ್ತು. ಅವಳ ತೀರಾ ಹತ್ತಿರ ಬಂದು ನಿಂತ ಸುಹಾಸ್ ತನ್ನ ಬೆರಳುಗಳಿಂದ ಅಶ್ವಿನಿಯ ಬಾಗಿರುವ ಗಲ್ಲವನ್ನು ಮೃದುವಾಗಿ ಎತ್ತಿ ಹಿಡಿತಾನೆ. ಅವನ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿದನು. ಆ ಕಣ್ಣುಗಳಲ್ಲಿ 6 ವರ್ಷಗಳ ನರಕ ಯಾತನೆ, ತಾಯ್ತನದ ಯಾತನೆ, ಒಂಟಿತನದ ಕಣ್ಣೀರು, ಸಮಾಜದ ನಿಂದನೆ, ನೋವು ಇನ್ನೂ ಆಳವಾಗೇ ಇತ್ತು. ಸುಹಾಸ್ನ ಕಣ್ಣುಗಳು ಕೂಡ ಪಶ್ಚಾತ್ತಾಪದ ಆನಂದ ಬಾಷ್ಪವನ್ನು ಚಿಮ್ಮಿತ್ತು. ಸುಹಾಸ್ನ ಧ್ವನಿ ಗದ್ಗದಿತವಾಗಿತ್ತು. ಕಣ್ಣುಗಳಲ್ಲಿ ನಾನು ಸಂತೋಷ ನೋಡಬೇಕಿತ್ತೆ ಹೊರತು ಇಷ್ಟೊಂದು ವರ್ಷಗಳ ಕಣ್ಣೀರಿನಲ್ಲ. ನಿನ್ನ ಈ ಗಾಯಗಳಿಗೆ ನಾನೇ ಕಾರಣ. ಅಶ್ವಿನಿ ತಕ್ಷಣವೇ ತನ್ನ ಬೆರಳನ್ನು ಅವನ ತುಟಿಗಳ ಮೇಲಿಟ್ಟು, ಇಲ್ಲ ಸುಹಾಸ್, ಹಳೆಯ ಕಹಿ ನೆನಪುಗಳನ್ನು ಇವತ್ತು ಮಾತಾಡಬೇಡ. ಆದರೆ ಅದು ವಿಧಿ ನಮ್ಮನ್ನು ಪರೀಕ್ಷಿಸಿತ್ತು, ಆದರೆ ಇಂದು ನಮ್ಮ ಪ್ರೀತಿ ಗೆದ್ದಿತ್ತು ಅಂತ ಹೇಳ್ತಾಳೆ. ಸುಹಾಸ್ ಅವಳ ಕೈಯನ್ನು ಹಿಡಿದು ತನ್ನ ಹೃದಯದ ಮೇಲಿಟ್ಕೊಂಡು ಅವಳ ಗಾಯಗೊಂಡ ಮನಸ್ಸಿಗೆ ಸಾಂತ್ವನ ನೀಡುವಂತೆ ಅತ್ಯಂತ ಗೌರವ ಮತ್ತು ಅತ್ಯಂತ ಮಮತೆಯಿಂದ
ಅವಳನ್ನು ತನ್ನ ಅಗಲವಾದ ಎದೆಗೆ ಎಳ್ಕೊಂಡು ಗಟ್ಟಿಯಾಗಿ ಅಪ್ಕೊಳ್ತಾನೆ. ಆ ಒಂದು ಅಪ್ಪುಗೆಯಲ್ಲಿ ಯಾವುದೇ ಆಸೆ ಇರಲಿಲ್ಲ. ಬದಲಿಗೆ ಒಬ್ಬ ಗಂಡನಾಗಿ ಅವಳಿಗೆ ಕೊಡಬೇಕಾದ ಭದ್ರತೆ, ಅಪಾರ ಗೌರವ, ಪ್ರೀತಿಯ ಸಮ್ಮಿಲನವಾಗಿತ್ತು. ಅಶ್ವಿನಿ ತನ್ನ ಇಡೀ ದೇಹ ಮನಸ್ಸನ್ನು ಸುಹಾಸ್ನ ತೋಳುಗಳಲ್ಲೇ ಅರ್ಪಿಸಿದ್ಲು. ಇಬ್ಬರ ಉಸಿರಿನ ಬಿಸಿ ಒಂದಕ್ಕೊಂದು ಬೆರೀತಿತ್ತಂತೆ. ಇಬ್ಬರ ಹೃದಯದ ಬಡಿತ ಒಂದೇ ತಾಳಕ್ಕೆ ಮಿಡಿಯೋಕೆ ಶುರುವಾಗುತ್ತೆ. ಸುಹಾಸ್ ಮೆಲ್ಲನೆ ಅವಳ ಕಣ್ಣೀರಿನ ಹನಿಗಳನ್ನು ತನ್ನ ತುಟಿಗಳಿಂದ ಒರೆಸಿ ಅವಳ ಕೆನ್ನೆಗಳ ಮೇಲೆ ಪ್ರೀತಿಯ ಮಳೆಯನ್ನೇ ಸರಿಸ್ತಾನೆ. ಆ ರಾತ್ರಿಯ ತಂಪಾದ ಗಾಳಿ ಮತ್ತು ಕಡಲ ಅಲೆಗಳ ಮಧುರ ನಾದಕ್ಕೆ ಸಾಕ್ಷಿಯಾಗಿ 6 ವರ್ಷಗಳ ನೋವನ್ನು ಮರೆತು ಸುಹಾಸ್ ಮತ್ತು ಅಶ್ವಿನಿ ತಮ್ಮ ಪ್ರೇಮ ಪ್ರಯಾಣದ ಅತ್ಯಂತ ರೋಮಾಂಚನಕಾರಿ ಹಾಗೂ ಪವಿತ್ರವಾದ ಹೊಸ ಅಧ್ಯಾಯಕ್ಕೆ ಹೆಜ್ಜೆಯನ್ನು ಇಟ್ಟರು. ಕೋಣೆಯಲ್ಲಿದ್ದಂತಹ ಮೇಣದ ಬತ್ತಿಯ ಬೆಳಕು ನಿಧಾನವಾಗಿ ನರ್ತಿಸುತ್ತಿರಲು ಸುತ್ತಲೂ ಅಪೂರ್ವವಾದ ಪ್ರಶಾಂತತೆ ಆವರಿಸಿತು. ಸುಹಾಸ್ನ ತೋಳುಗಳ ನಡುವೆ ಬಂಧಿಸಲ್ಪಟ್ಟಿದ್ದಂತಹ ಅಶ್ವಿನಿಯ ಕಣ್ಣುಗಳಲ್ಲಿ ನವ ಸೌಂದರ್ಯದ ಕಳೆ ಮಿಂಚ್ತಾ ಇತ್ತು. ಸುಹಾಸ್ ಅತ್ಯಂತ ಪ್ರೀತಿಯಿಂದ ತನ್ನ ಬಲಗೈ ಬೆರಳುಗಳನ್ನು ಅಶ್ವಿನಿಯ ಕಡುಕಪ್ಪಾದ ಕೂದಲಿನಲ್ಲಿ ಹಾಯಿಸ್ತಾನೆ. ಅವಳ ಮುಡಿಯಲ್ಲಿದ್ದ ಕೆಂಪು ಗುಲಾಬಿ ಮತ್ತು ಮಲ್ಲಿಗೆ ಹೂಗಳನ್ನು ಮೃದುವಾಗಿ ಸವರುತ್ತಾ ಅವಳ ಸುವಾಸನೆಯನ್ನು ತನ್ನ ಉಸಿರಿಗೆ ಆವಾಹಿಸಿಕೊಳ್ತಾನೆ. ಅಶ್ವಿನಿ ಸುಹಾಸ್ ಕಿವಿಯಲ್ಲಿ ಜೇನಿನಂತೆ ಮೃದುವಾಗಿ ಕರೆತಾನೆ, ಹೇಳಿ ಸುಹಾಸ್. ಅಶ್ವಿನಿ ಅವನ ಕಣ್ಣುಗಳಲ್ಲಿ ತನ್ನ ಬಿಂಬವನ್ನು ನೋಡುತ್ತಾ ಮೆಲ್ಲಗೆ ನುಡಿದ್ಲು. ಅದು ಸನ್ನಿವೇಶಗಳು, ಬೇರೆಯವರ ಕುತಂತ್ರಗಳು ನಮ್ಮನ್ನು ಬೇರ್ಪಡಿಸ್ಬಿಟ್ವು. ನಿನ್ನಿಂದ, ನಮ್ಮ ಮಕ್ಕಳಿಂದ ದೂರವಾಗಿ ನಾನು ಎಣದಂತೆ ಬದುಕಿದ್ದೆ. ಆದರೆ ಒಂದು ಪವಿತ್ರವಾದ ರಾತ್ರಿಯಲ್ಲಿ ನಾನು ನಿನ್ನ ಮುಡಿಗೆ ಕೈ ಇಟ್ಟ ಮಾತನ್ನು ಕೊಡ್ತಾ ಇದ್ದೀನಿ. ಸುಹಾಸ್ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಅತ್ಯಂತ ಗಂಭೀರವಾಗಿ ಹಾಗೂ ಪ್ರೀತಿಯಿಂದ ಹೇಳ್ತಾನೆ, ನನ್ನ ಕೊನೆಯ ಉಸಿರು ಈ ದೇಹದಲ್ಲಿ ಇರೋವರೆಗೂ ಪ್ರತಿಯೊಂದು ಕ್ಷಣದಲ್ಲೂ ನಿನ್ನನ್ನು ನನ್ನ ಹೃದಯದ ಒಂದು ಮೂಲೆಯಲ್ಲೋ ಅದರ ಒಳಗೋ ಏಕೈಕ ರಾಣಿಯಾಗಿ ನೋಡ್ಕೊಳ್ತೀನಿ. ನಿನ್ನ ಕಣ್ಣಿನಲ್ಲಿ ಮತ್ತೆಂದೂ ಕೂಡ ಒಂದೇ ಒಂದು ಹನಿ ಕಣ್ಣೀರು ಬರೋಕ್ಕೂ ಕೂಡ ನಾನು ಸಹಿಸಲ್ಲ, ಬಿಡೋದೇ ಇಲ್ಲ. ಸುಹಾಸ್ನ ಒಂದು ಅಚಲವಾದ ಪ್ರಾಮಿಸ್ ಮತ್ತು ಕಣ್ಣುಗಳಲ್ಲಿದ್ದ ನಿಷ್ಕಲ್ಮಶವಾದ ಪ್ರೀತಿಯನ್ನು ಕಂಡು ಅಶ್ವಿನಿ ಹೃದಯ ಒಂದು ಕ್ಷಣಕಾಲ ಉಕ್ಕಿ ಬಂತು. ಇಷ್ಟು ವರ್ಷಗಳ ಕಾಲ ಮನಸ್ಸಿನ ಆಳದಲ್ಲಿ ಉದುಗಿದ್ದ ಸಣ್ಣ ಅನುಮಾನ, ಕಹಿ ನೆನಪುಗಳು, ಯಾತನೆ ಎಲ್ಲವೂ ಒಂದೇ ಒಂದು ಮಾತಿಗೆ ಧೂಳಿಪಟಾಯಿತು. ಅಶ್ವಿನಿ ಪ್ರೀತಿಯಿಂದ ಮುಗುಳ್ನಗುತ್ತಾ ತನ್ನ 2 ಕೈಗಳಿಂದ ಸುಹಾಸ್ನ ಮುಖವನ್ನು ಆವರಣ ಮಾಡಿ ಅವನ ಅಗಲವಾದ ಎದೆಯ ಮೇಲೆ ಮೆಲ್ಲನೆ ತಲೆ ಇಟ್ಲು. ಅವನ ಹೃದಯದ ಪ್ರತಿಬಡಿತವು ಅಶ್ವಿನಿ 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 ಅಂತಾನೆ ಮಿಡಿಯುತ್ತಿರುವಂತೆ ಅವಳಿಗೆ ಭಾಸವಾಯಿತು. ಅವನ ಬಿಸಿಯಾದ ಉಸಿರು ಅವಳ ಅಣಿಯನ್ನು ಸ್ಪರ್ಶಿಸುತ್ತಿದ್ದಂತೆ ಅಶ್ವಿನಿಯ ದೇಹದಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು. ಅವಳು ತನ್ನ ಇಡೀ ಅಸ್ತಿತ್ವವನ್ನು, ತನ್ನ ಸಕಲ ಭಾವನೆಗಳನ್ನು ಸಂಪೂರ್ಣವಾಗಿ ಸುಹಾಸ್ಗೆ ಸಮರ್ಪಿಸಿಕೊಂಡ್ಳು. ಸುಹಾಸ್ ನಿಧಾನವಾಗಿ ಅವಳನ್ನು ಎತ್ತಿ ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಒಂದು ನಡುಕ್ತಾ ಇರುವಂತಹ ಕೈಬೆರಳುಗಳ ನಡುವೆ ತನ್ನ ಕೈಬೆರಳುಗಳನ್ನು ಪೋಣಿಸ್ತಾನೆ. ಇಬ್ಬರ ಕಣ್ಣುಗಳು ಪರಸ್ಪರ ಪ್ರೇಮದ ಭಾಷೆಯಲ್ಲಿ ಮಾತಾಡ್ಕೊಳ್ತಿದ್ದಂಗೆ ಆ ರಾತ್ರಿಯ ಶೃಂಗಾರವು ಅತ್ಯಂತ ಪವಿತ್ರವಾದ ಒಲವಿನ ಕಾವ್ಯವಾಗಿ ಮಾರ್ಪಡುತ್ತೆ. ಕಿಟಕಿಯ ಹೊರಗಿನಿಂದ ಬರುವ ತಂಪಾದ ಸಮುದ್ರದ ಗಾಳಿ ಕೋಣೆಯ ತೆಳುವಾದ ಪರದೆಗಳನ್ನು ಮೆಲ್ಲನೆ ತಳ್ತಾ ಇತ್ತು. ದೂರದ ಕಡಲ ತೀರಗಳ ಅಲೆಗಳ ದಂಡೆಗೆ ಬಂದು ಅಪ್ಪಳಿಸುವಂತೆ ನಾದವು ಕೋಣೆಯೊಳಗೆ ಹರಿಯುತ್ತಿದ್ದ ಶೃಂಗಾರ ಕಾವ್ಯಕ್ಕೆ ಅದ್ಭುತವಾದ ಹಿನ್ನೆಲೆಯ ಸಂಗೀತದಂತಿತ್ತು. ಮೇಣದ ಬತ್ತಿಯ ಹಳದಿ ಬೆಳಕು ಸುಹಾಸ್ ಮತ್ತು ಅಶ್ವಿನಿಯರ ತನುಮನಗಳನ್ನು ನವಿರಾಗಿ ಬೆಳಗಿಸ್ತಾ ಇರಲು ಇಬ್ಬರ ನಡುವೆ ಉಳಿದಿದ್ದ ಕೊನೆಯ ಅಂತರವು ಕರಗಿ ನೀರಾಗಿ ಹರಿದು ಹೋಯಿತು. 6 ಸುದೀರ್ಘ ವರ್ಷಗಳ ವಿರಹ, ಕಣ್ಣೀರು ಮತ್ತು ಯಾತನೆಗಳು ಅಂದು ರಾತ್ರಿ ಅವರಿಬ್ಬರ ಒಲವಿನ ಶಾಖೆಯ ಸಂಪೂರ್ಣವಾಗಿ ಭಸ್ಮವಾದವು. ಸುಹಾಸ್ನ ಪ್ರತಿಯೊಂದು ಸ್ಪರ್ಶವೂ ಅಶ್ವಿನಿಯ ಕಾಯಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತಿದ್ದರೆ, ಅಶ್ವಿನಿಯ ಮೃದುವಾದ ಅಪ್ಪುಗೆ ಸುಹಾಸ್ನ ಆತ್ಮಕ್ಕೆ ಶಾಂತಿಯನ್ನು ನೀಡ್ತಾ ಇತ್ತು. ಅಶ್ವಿನಿ ಅನುಭವಿಸಿದ ಒಂದು ರೋಮಾಂಚನಕ್ಕೆ ಪದಗಳೇ ಸಾಲದಾಗಿದ್ದವು. ಕಡಲ ಅಲೆಗಳ ಸದ್ದಿಗೆ ಅನುಗುಣವಾಗಿ ಇಬ್ಬರ ಹೃದಯದ ಬಡಿತಗಳು ಒಂದೇ ತಾಳಕ್ಕೆ ಮಿಡಿತಾ ಇದ್ವು. ಆ ರಾತ್ರಿಯ ಪ್ರಶಾಂತತೆಯಲ್ಲಿ ಅವರಿಬ್ಬರ ಒಂದು ಪವಿತ್ರವಾದಂತಹ ಒಂದು ಬಂಧವು ಹೊಸ ಹುಟ್ಟು ಪಡೆಯಿತು. ತಾಯ್ತನದ ಮಮತೆ ಮತ್ತು ಪತಿಯ ಅಪಾರ ಗೌರವ ಒಂದಾದ ಆ ಕ್ಷಣದಲ್ಲಿ ಅಶ್ವಿನಿ ಸಂಪೂರ್ಣವಾಗಿ ತನ್ನ ಸುಹಾಸ್ನ ಬಾಹುಬಂಧನದಲ್ಲಿ ಕರಗಿ ಹೋದ್ಲು. ಪ್ರಕೃತಿಯೇ ಸಾಕ್ಷಿಯಾಗಿ ನಿಂತ ಆ ಒಂದು ರಾತ್ರಿ ನವದಂಪತಿಗಳ ಪವಿತ್ರ ಮಿಲನದ ಮಧುರವಾದ ಕಾವ್ಯವಾಗಿ ಇತಿಹಾಸದ ಪುಟ ಸೇರಿತ್ತು. ರಾತ್ರಿಯ ಪ್ರೇಮ ಮಿಲನದ ಸುಂದರ ಕ್ಷಣಗಳ ನಂತರ ಮೂಡಣದ ಸೂರ್ಯನ ಒಂಬೆಳಕು ಕಿಟಕಿಯ ತೆಳುವಾದ ಪರದೆಯನ್ನು ತೂರ್ಕೊಂಡು ಬಂದು ಕೋಣೆಯನ್ನು ಮೃದುವಾಗಿ ಬೆಳಗಿಸ್ತಾ ಇತ್ತು.
ಅಶ್ವಿನಿ ನಿಧಾನವಾಗಿ ಕಣ್ಬಿಟ್ಟಾಗ ಅವಳು ಸುಹಾಸ್ನ ಬಲವಾದ ಒಂದು ತೋಳುಗಳಲ್ಲಿ ತಲೆಯಿಟ್ಟು ಮಲಗಿದ್ಲು, ಅತ್ಯಂತ ನೆಮ್ಮದಿಯಾಗಿ. ಕೋಣೆಯಲ್ಲಿದ್ದ ಗಾಳಿಯಲ್ಲಿ ಈಗಲೂ ನೆನೆ ರಾತ್ರಿಯ ಮಲ್ಲಿಗೆಯ ಸುಗಂಧ ಮತ್ತು ಪ್ರೀತಿಯ ಬಿಸಿ ಅನ್ನೋದು ಆವರಿಸಿತ್ತು. ಅಶ್ವಿನಿ ತಲೆ ಎತ್ತಿ ಸುಹಾಸ್ನ ಮುಖವನ್ನು ದಿಟ್ಟಿಸ್ತಾ ಇದ್ಲು. ಅವನ ಮುಖದಲ್ಲಿದ್ದಂತಹ ಒಂದು ಸಣ್ಣ ಮುಗುಳ್ನಗು, ಕಣ್ಣುಗಳಲ್ಲಿದ್ದ ತೃಪ್ತಿ ಮತ್ತು ಶಾಂತಿಯನ್ನು ನೋಡಿ ಅವಳ ಮನಸ್ಸು ಸಂಪೂರ್ಣವಾಗಿ ಬಂತು. 6 ವರ್ಷಗಳ ಕಾಲ ಅವನ ಮುಖದಲ್ಲಿದ್ದ ನೋವಿನ ಮಬ್ಬು ಕರಗಿ ಆ ಒಂದು ಕಠೋರತೆಯ ಮುಖವಾಡ ಬಿಚ್ಚಿ ಇಂದು ಒಬ್ಬ ನಿಜವಾದ ಪತಿಯ ಕಳೆ ಮತ್ತು ತೃಪ್ತಿ ಎದ್ದು ಕಾಣಿಸ್ತಾ ಇತ್ತು. ಅದನ್ನು ಕಂಡಾಗ ಅಶ್ವಿನಿಗೆ ತನ್ನ ಬಾಳು ಕೊನೆಗೂ ಸಂಪೂರ್ಣ. ಅವಳು ನಿಧಾನವಾಗಿ ತನ್ನ ಬೆರಳುಗಳಿಂದ ಅವನ ಕೆನ್ನೆಯನ್ನು ಮೃದುವಾಗಿ ಸ್ಪರ್ಶಿಸಿ ಮುಟ್ಟೋಕ್ಕೆ ಶುರು ಮಾಡ್ಕೊಳ್ತಾಳೆ. ತನ್ನ ಎದೆಯ ಮೇಲಿದ್ದ ಅಶ್ವಿನಿಯ ಕಣ್ಣುಗಳಲ್ಲಿ ಹೊಳಿತಾ ಇರುವಂತಹ ಒಂದು ಕಾಂತಿಯನ್ನು ನೋಡಿ ಅವನ ಮುಖದ ನಗು ಇನ್ನಷ್ಟು ಅಗಲವಾಗುತ್ತೆ. ಅವನು ಅವಳನ್ನು ತನ್ನ ತೋಳುಗಳಲ್ಲಿ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಹಣೆಯ ಮೇಲೆ ಸುದೀರ್ಘವಾದ ಬೆಳಗಿನ ಮುತ್ತೊಂದನ್ನು ಇಡ್ತಾನೆ. ಗುಡ್ ಮಾರ್ನಿಂಗ್ ಮೈ ಡಿಯರ್ ವೈಫು. ಸುಹಾಸ್ ತನ್ನ ಗಂಭೀರವಾದ ಧ್ವನಿಯಲ್ಲಿ ಕಿವಿಯಲ್ಲಿ ಮಧುರವಾಗಿ ನುಡಿತಾನೆ. ಅಶ್ವಿನಿ ನಾಚಿಕೆಯಿಂದ ಕೆಂಪಾಗುತ್ತಾ ತನ್ನ ಮುಖವನ್ನು ಅವನ ಎದೆಯಲ್ಲಿ ಮುಚ್ಚಿಕೊಳ್ಳುತ್ತಾ ಗುಡ್ ಮಾರ್ನಿಂಗ್ ಸುಹಾಸ್ ಅಂತ ಹೇಳ್ತಾಳೆ. ಏನು ಮೇಡಮ್, 6 ವರ್ಷಗಳ ನಂತರ ಇಷ್ಟೊಂದು ನಾಚಿಕೆಯೇ? ಸುಹಾಸ್ ತಮಾಷೆಯಾಗಿಯೇ ಅವಳ ಗಲ್ಲವನ್ನು ಚಿವುಡ್ತಾನೆ. ನಾಚಿಕೆ ಇಲ್ಲದೆ ಇನ್ನೇನು, ನೀವು ನೋಡೋ ನೋಟವೇ ಆಗಿದೆ ನೋಡಿ ಅಂತ ಹೇಳಿ ಅಶ್ವಿನಿ ನಕಲಿ ಕೋಪದಿಂದ ಅವನ ಎದೆಗೆ ಮೆಲ್ಲನೆ ಗುದ್ದೋಕ್ಕೆ ಶುರು ಮಾಡ್ಕೊಳ್ತಾಳೆ. ಸುಹಾಸ್ ಅವಳ ಕೈಯನ್ನು ಹಿಡಿದು ತನ್ನ ತುಟಿಗಳನ್ನು ಒತ್ಕೊಂಡು, ಅಶ್ವಿನಿ, ಇಂದು ಸೂರ್ಯ ಎಷ್ಟು ಸುಂದರವಾಗಿ ಮೂಡಿದ್ದಾನೋ ನಾವಿಬ್ಬರ ಮುಂದಿನ ಜೀವನವು ಅಷ್ಟೇ ಪ್ರಕಾಶಮಾನವಾಗಿರಲಿದೆ. ನಿನ್ನ ಮತ್ತು ನಮ್ಮ ಮಕ್ಕಳ ಜೊತೆಗಿನ ಈ ಪ್ರತಿಯೊಂದು ಬೆಳಗು ಕೂಡ ನನಗೆ ಯುಗ ಯುಗಕ್ಕೂ ನೆನಪಿಡುವಂತಹ ಉಡುಗೊರೆ ಆಗಿರುತ್ತೆ ಅಂತ ಹೇಳ್ತಾನೆ. ಅಶ್ವಿನಿ ಅವನ ಕಣ್ಣುಗಳನ್ನು ನೋಡಿ, ನನಗೆ ಅಷ್ಟೇ ಸುಹಾಸ್, ಅಂದು ನಾವಿಬ್ಬರು ಕಳೆದುಕೊಂಡದಕ್ಕಿಂತ ಇಂದು ನಮಗೆ ಸಿಕ್ಕಿರುವಂತಹ ಈ ಪ್ರೀತಿ ಮತ್ತು ಕುಟುಂಬವೇ 100 ಪಟ್ಟು ದೊಡ್ಡದಾಗಿರುತ್ತೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತಾನೆ. ಇಬ್ಬರು ಹೊಸ ಭರವಸೆ ಮತ್ತು ಅಳಿಯದ ಬಂಧದೊಂದಿಗೆ ಹೊಸ ದಿನದ ಚಟುವಟಿಕೆಗಳಿಗೆ ಧುಮುಕೋಕೆ ಅಂತ ಹೇಳಿ ಮುಗುಳ್ನಗುತ್ತಾ ಹಾಸಿಗೆಯಿಂದ ಎದ್ದು ಹಿಂತಿರುಗಿ ರೆಸಾರ್ಟ್ನಲ್ಲಿ ನೆನಪಿನಲ್ಲಿ ಉಳಿಯುವಂತಹ ಮಧುರವಾದ ಸಮಯವನ್ನು ಕಳೆದು ಅಶ್ವಿನಿ ಮತ್ತು ಸುಹಾಸ್ ಸಂಜೆಯ ವೇಳೆಗೆ ತಮ್ಮ ಬಂಗಲೆಗೆ ಹಿಂತಿರುಗ್ತಾರೆ. ಅವರು ಕಾರಿನತ್ತ ಕೆಳಗಿಳಿಯುತ್ತಿದ್ದಂತೆಯೇ ಮುಂಭಾಗದ ಹೂತೋಟದಲ್ಲಿ ಆಟವಾಡುತ್ತಿದ್ದಂತಹ ಆರವ್, ಆದಿತ್ಯ, ಅಪ್ಪುಟಾಣಿ ಅನ್ವಿತಾ ಅಮ್ಮ ಅಪ್ಪ ಅಂತ ಕೂಗುತ್ತಾ ಓಡಿ ಬಂದ್ಬಿಡ್ತಾರೆ. ಅನ್ವಿತಾ ಕೂಡ ಅಷ್ಟೇ ತುಂಬ ತುಂಟಿಯಂತೆ ಕಾಲುಗಳನ್ನು ಅಪ್ಪಿಕೊಳ್ಳಲು ಆರವ್, ಆದಿತ್ಯ, ಅಶ್ವಿನಿ ಎರಡೂ ಬದಿಯಲ್ಲಿ ನಿಂತು ಅವಳ ಕೈಗಳನ್ನು ಹಿಡಿದುಕೊಂಡ್ರು. ಅಮ್ಮ, ನೀವು ಇಲ್ಲದೆ ಮನೆ ಖಾಲಿ ಅನ್ನಿಸ್ತಿತ್ತು ಗೊತ್ತಾ? ಅಜ್ಜಿಯ ಜೊತೆ ಆಟವಾಡಿದ್ವಿ, ಆದರೆ ನಿಮ್ಮ ಜೊತೆ ಇದ್ದಷ್ಟು ಖುಷಿಯಾಗಲಿಲ್ಲ ಅಂತ ಆದಿತ್ಯ ಮುದ್ದಾಗಿ ದೂರಿತಾನೆ. ಅಶ್ವಿನಿ ಕೆಳಗೆ ಬಾಗಿ ಮೂವರನ್ನು ಒಟ್ಟಿಗೆ ತನ್ನ ಅಪ್ಪುಗೆಯಲ್ಲಿ ಸ್ವೀಕರಿಸಿ ಪ್ರತಿಯೊಬ್ಬರ ಕೆನ್ನೆಗೂ ಮುತ್ತಿಟ್ಟು, ಹೌದಾ ಕಂದ, ಈಗ ಅಮ್ಮ ಬಂದಿದ್ದನೆಲ್ಲ ಇವತ್ತು ನಿಮಗಾಗಿ ನಿಮ್ಮ ಇಷ್ಟದ ಸಿಹಿ ತಿಂಡಿ ಮಾಡಿಕೊಡ್ತೀನಿ, ಸರಿಯಾ ಅಂತ ಹೇಳ್ತಾಳೆ. ಗಾಯತ್ರಿ ದೇವಿ ಮುಖದಲ್ಲಿ ನಿರಾಳವಾದ ನಗುವಿನೊಂದಿಗೆ ಪೋರ್ಟಿಕೋದಿಂದ ಹೊರಬರ್ತಾರೆ. ಸುಹಾಸ್ ಮತ್ತು ಅಶ್ವಿನಿಯ ಮುಖದಲ್ಲಿದ್ದಂತಹ ಒಂದು ಹೊಸ ಕಳೆ, ನೆಮ್ಮದಿಯ ಒಂದು ಅಟ್ಯಾಚ್ಮೆಂಟ್, ಪರಸ್ಪರರ ಮೇಲಿದ್ದ ಅಪಾರ ಪ್ರೀತಿಯನ್ನು ಕಂಡು ಅವರ ಕಣ್ಣುಗಳು ತೃಪ್ತಿಯಿಂದ ತುಂಬಿ ಬಂದವು. ಬನ್ನಿ ಮಕ್ಕಳೇ, ಒಳಗಡೆ ಬನ್ನಿ ಅಂತ ಗಾಯತ್ರಿ ದೇವಿ ಆರತಿ ಎತ್ತಿ ದಂಪತಿಗಳನ್ನು ಒಳಗೆ ಸ್ವಾಗತ ಮಾಡ್ಕೊಳ್ತಾರೆ. ರಾತ್ರಿ ಊಟದ ಮೇಜಿನ ಬಳಿ ಇಡೀ ಕುಟುಂಬವೇ ಒಂದಾಗಿ ಕುಳಿತಿತ್ತು. ಸುಹಾಸ್ ಅಶ್ವಿನಿಯ ಕಡೆಗೆ ನೋಡಿ, ಅಶ್ವಿನಿ ರಿಸರ್ಚ್ ಫೌಂಡೇಶನ್ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿವೆ. ಮುಂದಿನ ವಾರವೇ ದಿನಾಂಕ ನಿಗದಿಯಾಗಿದೆ. ನಿನ್ನ ವೈದ್ಯಕೀಯ ಸಂಶೋಧನೆಯ ಕನಸು ಈಡೇರುವ ಕ್ಷಣ ಹತ್ತಿರದಲ್ಲೂ ಇದೆ ಎಂದು ಸಂತಸದಿಂದ ತಿಳಿಸ್ತಾನೆ. ಅಶ್ವಿನಿ ಸುಹಾಸ್ನ ಕಣ್ಣುಗಳನ್ನು ನೋಡಿ ತನ್ನ ಪತಿಯ ಬೆಂಬಲಕ್ಕೆ ಹೆಮ್ಮೆಯಿಂದ ಮುಗುಳ್ನಗ್ತಾಳೆ. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲದಿಂದಾಗಿಯೇ ಅಲ್ವೇ ಇದೆಲ್ಲ ಸಾಧ್ಯವಾಗ್ತಾ ಇರೋವಂಥದ್ದು. ಸುಹಾಸ್, ನಿಮಗಂತೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಹಾರವು, ಅಪ್ಪ, ಅಮ್ಮನ್ ಫೌಂಡೇಶನ್ ಓಪನಿಂಗ್ಗೆ ನಾವಿಬ್ಬರು ರೋಬೋಟಿಕ್ ವೆಲ್ಕಮ್ ಸಿಸ್ಟಮ್ ಡಿಸೈನ್ ಮಾಡಿದ್ದೀವಿ ಅಂತ ಆದಿತ್ಯನ ಕಡೆಗೆ ತೋರಿಸುತ್ತಾ ಉತ್ಸಾಹದಿಂದ ಹೇಳೋಕೆ ಶುರು ಮಾಡ್ಕೊಳ್ತಾನೆ. ಪುಟ್ಟ ಅನ್ವಿತಾ ತಕ್ಷಣವೇ, ನಾನು ಅಮ್ಮನಿಗೆ ದೊಡ್ಡ ಪೇಂಟಿಂಗನ್ನು ಗಿಫ್ಟ್ ಮಾಡಿಕೊಡ್ತೀನಪ್ಪ ಎಂದು ಬಾಲಿಶ ಧ್ವನಿಯಲ್ಲಿ ಅಮ್ಮನ ತೋಳನ್ನು ಹಿಡಿದು ತೂಗಾಡೋಕ್ಕೆ ಶುರು ಮಾಡ್ಕೊಳ್ತಾಳೆ. ಇಡೀ ಡೈನಿಂಗ್ ಹಾಲ್ನಲ್ಲಿ ಹರಡಿದ್ದ ಮಕ್ಕಳ ನಗು ಮತ್ತು ಕಲಿಮಾತುಗಳು ಆ ಕುಟುಂಬದ ಮೇಲೆ ಕವಿದಿದ್ದಂತಹ ಒಂದು ಕಪ್ಪು ಮೋಡಗಳೆಲ್ಲವೂ ಸಂಪೂರ್ಣವಾಗಿ ಕರಗಿ ಹೋಗಿವೆ ಎಂಬುದಕ್ಕೆ ಸಾಕ್ಷಿಯಾಗಿ ಹೋಗಿದ್ವು.
ಅಶ್ವಿನಿ ಮತ್ತು ಸುಹಾಸ್ ಕೈಯನ್ನು ಹಿಡಿದು ಪರಸ್ಪರರ ಕಣ್ಣು ಸನ್ನೆಯಲ್ಲಿ ಪ್ರೀತಿಯನ್ನು ವಿನಿಮಯ ಮಾಡಿಕೊಳ್ತಾರೆ. ಸೂರ್ಯ ಇನ್ನೂ ಸಂಪೂರ್ಣವಾಗಿ ಮೂಡೇ ಇರಲಿಲ್ಲ. ಬೆಳಗಿನ ಪ್ರಶಾಂತ ವಾತಾವರಣದಲ್ಲಿ ಇಡೀ ಬಂಗಲೆ ಕೂಡ ಶಾಂತವಾಗಿ ಹೋಗಿತ್ತು. ಆದರೆ ಸುಹಾಸ್ ಮತ್ತು ಅಶ್ವಿನಿಯ ಮಲಗುವ ಕೋಣೆಯಲ್ಲಿ ಮಾತ್ರ ಆ ಶಾಂತಿ ಕೇವಲ ಕೆಲವೇ ಕ್ಷಣಗಳದ್ದಾಗಿತ್ತು. ತನ್ನ ಸಣ್ಣ ಹೆಜ್ಜೆಗಳನ್ನು ಇಡುತ್ತಾ ಕೋಣೆಯ ಬಾಗಿಲನ್ನು ಮೆಲ್ಲನೆ ತಳ್ಕೊಂಡು ಒಳಬಂದ ಪುಟ್ಟ ಅನ್ವಿತಾ ಹಾಸಿಗೆ ಬಳಿ ಬಂದು ನಿಂತ್ಕೊತಾಳೆ. ಹಾಸಿಗೆಯ ಮೇಲೆ ನೆಮ್ಮದಿಯಿಂದ ನಿದ್ರಿಸ್ತಿದ್ದಂತಹ ಅಪ್ಪ ಅಮ್ಮನನ್ನು ನೋಡಿ ಅವಳ ದುಂಡಗಿನ ಕಣ್ಣುಗಳು ತುಂಟಾಟದಿಂದ ಮಿನುಗ್ತವೆ. ಒಮ್ಮೆಲೆ ನೆಗೆದ ಸುಹಾಸ್ನ ಎದೆಯ ಮೇಲೆ ಕುಳಿತ ಅನ್ವಿತಾ ಅವಳ ಪುಟ್ಟ ಕೈಗಳಿಂದ ಸುಹಾಸ್ನ ಕಣ್ಣುಗಳನ್ನು ಬಲವಂತವಾಗಿ ತೆರೆಯಲು ಪ್ರಯತ್ನಿಸುತ್ತಾ, ಅಪ್ಪ ಹೇಳಿ ಅಪ್ಪ, ನೋಡಿ ಹೊರಗೆ ತುಂಬ ಬೆಳಗಾಗ್ಬಿಟ್ಟಿದೆ, ಸೂರ್ಯ ಬಂದಿದ್ದಾನೆ ಅಂತ ತನ್ನ ಸಿಹಿಯಾದ ಧ್ವನಿಯಲ್ಲೇ ಕಿರ್ಚಿದ್ಲು. ಹಠಾತ್ತಾಗಿ ಎಚ್ಚರಗೊಂಡ ಸುಹಾಸ್ ಎದೆಯ ಮೇಲಿದ್ದ ತನ್ನ ಮುದ್ದಿನ ಮಗಳನ್ನು ನೋಡಿ ನಗುತ್ತಾ ಅವಳನ್ನು ಬಲವಾಗಿ ಹಿಡಿದು ಹೊಟ್ಟೆಗೆ ಚಕ್ಕಲುಗುಲಿಯನ್ನು ಇಡ್ತಾನೆ. ಅಯ್ಯೋ ನನ್ನ ಪುಟ್ಟ ರಾಕ್ಷಸಿ, ಇಷ್ಟು ಬೇಗ ಹೇಗೆ ಎದ್ದಿದ್ಯಾ ನೋಡು ಅಂತ ಸುಹಾಸ್ ಅವಳ ಕೆನ್ನೆಗೆ ಮುತ್ತಿಡಲು ಹೋದರೆ ಅನ್ವಿತಾ ಕಚಗುಳಿಯಿಂದ ಗಟ್ಟಿಯಾಗಿ ನಗುತ್ತಾ ಅಶ್ವಿನಿಯ ಕರೆಗೆ ಹೊರಳಿ ಬೀಳ್ತಾಳೆ. ಅಮ್ಮ ನೋಡು, ಅಪ್ಪ ನನ್ನನ್ನು ಹಿಡಿದುಕೊಂಡಿದ್ದಾರೆ, ಕಾಪಾಡು ಅಮ್ಮ ಅಂತ ಅಶ್ವಿನಿ ಕತ್ತನ್ನು ಬಿಗಿಯಾಗಿ ಅಪ್ಪಿಕೊಳ್ತಾಳೆ. ಅಶ್ವಿನಿ ನಿಧಾನವಾಗಿ ಕಣ್ಣನ್ನು ಬಿಡುತ್ತಾ ಮಗಳ ಈ ಒಂದು ಅದ್ಭುತವಾದ ಚುರುಕುತನವನ್ನು ಕಂಡು ಆಶ್ಚರ್ಯ ಮತ್ತು ಸಂತೋಷದಿಂದ ಮುಗುಳ್ನಕ್ಕಿದ್ಲು. ಒಂದು ಕಾಲದಲ್ಲಿ ಮಾತನಾಡಲು ಹೆದರಿ ಕೋಣೆಯ ಮೂಲೆಯಲ್ಲಿ ಮುಸ್ಕಾಕೊಂಡು ಕುಳಿತುಕೊಳ್ತಿದ್ದಂತಹ ಒಂದು ಪುಟ್ಟ ಮಗು ಇಂದು ಪ್ರೀತಿಯ ವಾತಾವರಣದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ, ಎಷ್ಟು ಬಜಾರಿಯಾಗಿದ್ದಾಳೆ ಅಂದರೆ ಇಡೀ ಮನೆಯನ್ನು ತನ್ನ ಬೆರಳ ತುದಿಯಲ್ಲೇ ಕುಣಿಸೋಷ್ಟು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ. ಅನ್ವಿತಾ ಕಂದ, ಅಣ್ಣಂದಿರು ಇನ್ನೂ ನಿದ್ರೆ ಮಾಡ್ತಿದ್ದಾರೆ, ನೀನು ಇಷ್ಟು ಬೇಗ ಎದ್ದು ಏನು ಮಾಡ್ತಿದ್ಯಾ? ಅಶ್ವಿನಿ ಅವಳ ಮೂಗನ್ನು ಮುದ್ದಾಗಿ ಹಿಂಡಿದ್ಲು. ನಾನು ಇವತ್ತು ಅಪ್ಪನ ಜೊತೆ ವಾಕಿಂಗ್ ಹೋಗಬೇಕು, ಮತ್ತು ಅಪ್ಪ ನನಗೆ ಸೈಕಲ್ ಓಡಿಸೋದನ್ನು ಹೇಳಿಕೊಡ್ಬೇಕಷ್ಟೆ ಅಂತ ಹೇಳಿ ಅನ್ವಿತಾ ತನ್ನ ಸಣ್ಣ ಸೊಂಟದ ಮೇಲೆ ಕೈ ಇಟ್ಟು ಹುಸಿ ಕೋಪದಿಂದ ಆಜ್ಞಾಪಿಸ್ತಾ ಇದ್ದಾಳೆ, ಆರ್ಡರ್ ಮಾಡ್ತಾ ಇದ್ದಾಳೆ. ಅವಳ ಒಂದು ಮುದ್ದಾದ ಭಂಗಿಯನ್ನು ನೋಡಿ ಸುಹಾಸ್ ಮತ್ತು ಅಶ್ವಿನಿಗೆ ನಗುವನ್ನು ತಡೀಲಿಕ್ಕೆ ಆಗಲೇ ಇಲ್ಲ. ಸುಹಾಸ್ ತಕ್ಷಣವೇ ಅವಳನ್ನು ಎತ್ತಿ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡ. ಸರಿ ಮಗಳೇ, ಇವತ್ತು ಮಗಳ ಆರ್ಡರ್ ಆಗಿದೆಯಲ್ವಾ, ಇವತ್ತು ಅಪ್ಪನ ಸಂಪೂರ್ಣ ದಿನ ನಿನ್ನದೇ ಆಗಿರುತ್ತೆ, ಬಾ ನಾವಿಬ್ಬರು ಹೋಗಿ ಸೋಮಾರಿ ಅಣ್ಣಂದಿರನ್ನು ಎಬ್ಬರಿಸಿ ಬಿಡೋಣ. ಅನ್ವಿತಾ ಹೆಗಲ ಮೇಲೆ ಕುಳಿತು ಆರವ್ ಅಣ್ಣ, ಆದಿತ್ಯ ಅಣ್ಣ, ಬೀಗ ಹೇಳಿ ಹೇಳಿ ಅಂತ ಚೀರುತ್ತಾ ಗೇಟನ್ನು ದಾಟಿ ಓಡುವ ಹಾಗೆ ಸನ್ನೆಯನ್ನು ಮಾಡ್ತಿದ್ದಾಳೆ. ಅವಳ ಈ ಮಾತಿನ ಚುರುಕುತನ, ಮುದ್ದಾದ ತುಂಟಾಟವನ್ನು ನೋಡುತ್ತಾ ನಿಂತ ಅಶ್ವಿನಿಯ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಬಂದವು. ವಿಧಿ ಕಸಿದುಕೊಂಡಿದ್ದ ಮಗಳ ಬಾಲ್ಯ ಇಂದು ಅವರ ಕುಟುಂಬದ ಪ್ರೀತಿಯ ಮಡಿಲಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹರಳೋಕೆ ಶುರು ಮಾಡುತ್ತೆ. ಕಥಾಭಾಗ ಮುಂದುವರಿಯುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.